ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅಂದ್ರೆ ಕೆಲಸ ಮಾಡಿಸೋ ಜವಾಬ್ದಾರಿ ಸರ್ಕಾರದ್ದು. ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಗಣೇಶ್ ಅವರೇ, ನೀವು ಹೇಳ್ತಾ ಇದ್ರಿ ನೋಡಿ, MLA MP ನಿಮ್ಮದೇ ಪಕ್ಷದವರು, MLA ನಾಟ್ ರೀಚಬಲ್ ಇದ್ರೆ ಅಟ್ಲೀಸ್ಟ್ MP ನಾದ್ರೂ ಬರ್ಬೇಕಾಗಿತ್ತು. ಶೋಭಾ ಕರಂದ್ಲಾಜೆ ಅವರು, ಒಂದ್ ನಿಮಿಷ, ಶೋಭಾ ಕರಂದ್ಲಾಜೆ ಅವರು ಗೆಲ್ಲೋ ಸಂದರ್ಭದಲ್ಲಿ ಕ್ಯಾಂಪೇನಿಗೆ ಬಂದವರು, ಆಮೇಲೆ ಬಂದಿದ್ದಾರ ಕ್ಷೇತ್ರಕ್ಕೆ, ಅಡ್ರೆಸ್ಸೇ ಇಲ್ಲ ಅವರು. ಇಲ್ಲೆಲ್ಲಾ ಜನಗಳು ಹೇಳ್ತಿದ್ರು ಗುಂಡಿಗಳು ನಾವ್ ಯಾಕೆ ಸರ್ಕಾರನ್ನ ಇದು ಮಾಡ್ತೀವಿ ಅಂತ. ನೀವು ಒಂದು ಮಾತು ಕೇಳ್ತಿದ್ರಿ, ಅಧಿಕಾರಿಗಳ ಜವಾಬ್ದಾರಿ ಅಂತ ಹೇಳಿ. ನೋಡಿ ಮೇಡಮ್, 17ನೇ ತಾರೀಕು ಮಾನ್ಯ DK ಶಿವಕುಮಾರ್ ಅವರು ಹೇಳ್ತಾರೆ, ನಗರ ಸ್ವಚ್ಛತೆ ಗುಂಡಿ ಮುಚ್ಚಲು ಟೊಂಕಕಟ್ಟಿನಲ್ಲೇ DK ತಾಕಿತ್ತು. ನಾನ್ ಕೇಳೋದಿಷ್ಟೇ, ನಿಮ್ಗೆ ಇಷ್ಟೊಂದು ಶಕ್ತಿ ಸಾಮರ್ಥ್ಯ ಇರತಕ್ಕಂತ ಇವರು ಅಲ್ಲ. ಇನ್ನೊಂದು ಮಾತು ಹೇಳ್ತೀರಾ, ಪಾಲಿಕೆಗಳ ಆಯುಕ್ತರು ಪ್ರತಿದಿನ ಬೆಳಗ್ಗೆ ನಗರ ಸಂಚಾರದ ಬಗ್ಗೆ ನನಗೆ ಮಾಹಿತಿ ನೀಡಬೇಕು. ಖಂಡಿತ ನೀವು ಕೇಳಿದ್ರಿ. ಅದೇ ರೀತಿ ಒಂದು ದಿವಸಕ್ಕೆ 20-30 ಗುಂಡಿ ಮುಚ್ಚಿದ್ರೆ 5,000 ಗುಂಡಿ ಇದೆ ಅಂತ ನೀವೇ ಹೇಳಿದಿರಾ. 5,000 30 ಗುಂಡಿ ಮುಚ್ಚಿದ್ರೆ ಮೇಡಮ್ ಎಷ್ಟೋ ಮುಗಿದು. ಆವತ್ತು ಗುಂಡಿಗಳು ಮುಚ್ಚದೇ ಇದ್ದರ ಪರಿಣಾಮ ಇವತ್ತು ಬೃಹದಾಕಾರವಾಗಿ ಬೆಳೆದು ಇವತ್ತೊಂದು ದಿವಸ ಮುಚ್ಚಕ್ಕಾಗಲ್ಲ. ಇವತ್ತು ಅವರು ಮುಚ್ಚಕ್ಕಾಗಲ್ಲ. ಯಾಕೆ ಅಂದ್ರೆ ಮಳೆ ಬರ್ತಾ ಇದೆ. ಅದಕ್ಕೋಸ್ಕರ ನಮ್ಮಲ್ಲಿ ಟಾರ್ ಪ್ಲಾಂಟ್ ಇದೆ, ಟಾರ್ ಮಿಕ್ಸಿಂಗ್ ಪ್ಲಾಂಟ್ ಇದೆ, ಕೋಲ್ಡ್ ಟಾರ್ ತರಿಸ್ತೀವಿ. ಪೈತಾರ್ ಮಿಷಿನ್ ತರಿಸಿದ್ರಿ, ಆ ಕ್ಷಣದಲ್ಲೇ ಮುಚ್ಚೋ ಮಿಷಿನ್ ಅಂತ ನೀವೇ ನಿಂತ್ಕೊ ಉದ್ಘಾಟನೆ ಮಾಡಿದ್ರಿ. ನಾನು ಅದನ್ನೆಲ್ಲ ಕೇಳಕ್ ಬಂದಿಲ್ಲ. ದಿನಕ್ಕೆ ಒಂದೊಂದು 30 ಗುಂಡಿ ಇವತ್ತಿಂದ ಕಡೆ ಮುಚ್ಚಿದ್ವಿ. ನೀವೇ ಹೇಳಿದ್ರಿ, ಅದು ಅಕ್ಯುಮುಲೇಟ್ ಆಗಿ ಯಾರನ್ನು ಮುಚ್ಚಕ್ಕಾಗತ್ತೆ ಮೇಡಮ್? ನಾವು ಅವ್ರನ್ನ ತಗೊಳ್ತಿಲ್ಲ. ನಿಮ್ಮ ಅಧಿಕಾರವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ದುರ್ಬಳಕೆ ಆಗ್ಬಾರ್ದು, ನೀವು ನಿಷ್ಕ್ರಿಯರಾಗಬಾರ್ದು. ಫಸ್ಟ್ ನಾವು ಇದು ಮಲ್ಲೇಶ್ವರಂ ಬಗ್ಗೆ ಮಾತಾಡೋಣ ಅಂದಾಗ ಫಸ್ಟ್ ಊರ್ ಮಾತಾಡಿದ್ರಿ, ದೇಶ ಮಾತಾಡಿದ್ರಿ. ಈಗ ದೇಶದ ಬಗ್ಗೆ ಪಿನ್ ಪಾಯಿಂಟ್ ಮಾಡಿದೆ. ಈಗ ಇವಾಗ ಮಲ್ಲೇಶ್ವರಂ ಬಗ್ಗೆ ಇವಾಗ ಮಾತಾಡೋಣ ಅಂತಿದ್ದೀರಾ, ಸಂತೋಷ, ಮಾತಾಡೋಣ. ಇವಾಗ ನಾವು ಅದಕ್ಕೆ ಬಂದಿರೋದು, ವಿ ವಾಂಟ್ ಟು ಡೂ ಹೈಪರ್ ಲೋಕಲ್ ಪೊಲಿಟಿಕ್ಸ್. ನಮ್ಮ ಮಲ್ಲೇಶ್ವರಂನ ನಾವು ಸರಿ ಮಾಡ್ಕೊಳ್ಳೋಣ ಫಸ್ಟ್. ಅದು ಕಾಂಗ್ರೆಸ್ ಅವ್ರು ಮಾಡ್ತಾರ, ಬಿಜೆಪಿ ಅವ್ರು ಮಾಡ್ತಾರಲ್ಲ ಪ್ರಶ್ನೆ ಇವಾಗ ಫಸ್ಟ್. ಈಗ ಸಾರ್ವಜನಿಕರಿಗೆ ಏನ್ ಅನುಕೂಲ ಆಗುತ್ತೆ ಅಂತ. ಇದು DCM ಮನೆ ಇದ್ದಿದ್ದ ಕಾರಣದಕ್ಕೆ ಅಕಸ್ಮಾತ್ ಅವ್ರು ರೋಡ್ ಹಾಕೊಂಡಿದ್ರೆ ನೀವೇನ್ ಹೇಳಿರ್ತಿದ್ರಿ? ಇವಾಗ ಮಾಧ್ಯಮದವರು ಆಮೇಲೆ ಬಿಜೆಪಿ ಅವರು ಇವಾಗ ಇದಕ್ಕೆ ಮನೆ ಮುಂದೆ ಟಾರ್ ಹಾಕೊಂಡ್ಬಿಟ್ರು ಊರ್ ಕಾಣಲ್ವಾ ಅಂತೀರಾ? ಇವಾಗ ಆಕ್ಚುಲಿ ಬಂದು ಊರಲ್ಲೆಲ್ಲ ಇವಾಗ ಕೆಲಸ ಆಗ್ತಿದ್ರೆ ಇವಾಗ ನಿಮ್ಮನೆ ಮುಂದೆನೆ ಕಾಣಲ್ವಾ ಅಂತೀರಾ? ಇವಾಗ ಆ ಪ್ರಶ್ನೆಗೆ ನೀವೇ ಉತ್ತರ ಕೊಟ್ರಿ. ಇದು ಬಿಜೆಪಿ ಹೆಡ್ ಕ್ವಾರ್ಟರ್ಸ್ ಇದೆ, ಅದು ಯಮಧರ್ಮರಾಯ ರಸ್ತೆ, ಅದು ಟೆಂಪಲ್ ರೋಡ್ ಕರೆಕ್ಟ್. ಇದ್ರಕ್ಕೆ ಅವನು ಒಬ್ಬ ದೇವತೆನೆ, ಇದ್ರಕ್ಕೆ ಅವನಿಗೂ ಪೂಜೆ ಸಲ್ಲಿಸಬೇಕಲ್ಲ, ನಾವು ಅಲ್ಲಿ ಸಲ್ಲಿಸ್ತಾ ಇದೀವಿ. ಸೊ ಹಿಂಗೆ ನಾವು ಪಾಯಿಂಟ್ ಔಟ್ ಮಾಡ್ಕೊಂಡು ಹೋಗ್ಬೋದು. ಒಂದು ಕ್ಷೇತ್ರ ಕಂಟ್ರೋಲ್ ಮಾಡೋದು, ಇದ್ರಕ್ಕೆ ಅನುದಾನ ತರೋದು, ಸಿಗೋದು ಯಾವುದೇ ಪಾರ್ಟಿ ಆಗಿರ್ಲಿ ಏನೇ ಆಗಿರ್ಲಿ ಒಬ್ಬ MLA MP ಜವಾಬ್ದಾರಿ. ಸುಮ್ಮನೆ ಗೆದ್ದುಬಿಟ್ಟು ಸೆಂಟ್ರಲ್ ಮಿನಿಸ್ಟರ್ ಆಗೋದಲ್ಲ. ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರೆ ಹೌದು ನಮ್ಗೆ ಗೌರವ ಇದೆ, ಸಾವಿರಾರು ಕೆಲಸ ಇರುತ್ತೆ. ಆರ್ಗನೈಸೇಷನ್ ಅಂತ ಯಾಕಿರೋದು ನೀವು ಇಷ್ಟೊತ್ತು ಕೇಳ್ತಿದ್ದೀರಲ್ಲ, ಆ ಅಧಿಕಾರಿಗಳು MLA ಇವಾಗ ಹೆಂಗೆ ಸರ್ಕಾರಕ್ಕೆ ಆನ್ಸರೇಬಲ್, ಲೋಕಲ್ ಶಾಸಕನಿಗೆ ಹಾಗೂ ಇದು MP-ಗೂ ಅಷ್ಟೇ ಆನ್ಸರೇಬಲ್. MLA MP ಹೊಣೆಗಾರಿಕೆ ತಗೊಳ್ತಾ ಇಲ್ಲ. MLA MP ಮಾತ್ರ ಅಲ್ಲ, ಸರ್ಕಾರ ಕೂಡ ಸುಮ್ಮನೆ ಇದೆ. ಅಲ್ಲಿಗೆ ಕಾಂಗ್ರೆಸ್ ಬಿಜೆಪಿ ಇಬ್ರು ಕೂಡ ಕಲ್ಪ್ರಿಟ್ಗಳೇ. ಮಲ್ಲೇಶ್ವರಂ ರಸ್ತೆ ಕಿತ್ತೋಗಿರೋದಕ್ಕೆ ಕಾರಣ ಎರಡೂ ಪಕ್ಷದವರು. ಖಂಡಿತ ಹೌದು ಸ್ಮಿತಾ. ಯಾಕೆ ಅಂತ ಹೇಳಿದ್ರೆ ನಾವು ಇವರು ಬಹಳ ಹೈಪರ್ ಲೋಕಲ್ ಆಗಿ ಮಾತಾಡಬೇಕು ಅಂತ ಹೇಳ್ತಿದ್ರು. ಈ ಸಮಸ್ಯೆಗಳು ಅತಿ ಹೆಚ್ಚಾಗಿ ಯಾವಾಗ ಪ್ರಾರಂಭ ಆಗಿದ್ದು ಅಂತ ಹೇಳಿದ್ರೆ ಕಾರ್ಪೊರೇಟರ್ಗಳ ಅವಧಿ ಮುಗಿದ ನಂತರ, ಅಂದ್ರೆ 2020ರಲ್ಲಿ ಮುಗಿತ್ತು. ಆ ಹಿಂದೆ ಕಾರ್ಪೊರೇಟರ್ಗಳು ಏನ್ ಮಾಡ್ತಿದ್ರು, ಇನ್ನೇನ್ ನಮ್ಮ ಅವಧಿ ಮುಗಿತಿದೆ ಅಂತ ಹೇಳಿ ತಮ್ಮ ಜಾಬ್ ತುಂಬಿಸ್ಕೊಳಕ್ಕೆ ಬಂದಂತ ಅನುದಾನಗಳನ್ನ ತುಂಬಿಸ್ಕೊತಾ ಇದ್ರು. ಅದರಲ್ಲಿ ವಿಶೇಷವಾಗಿ ಆಗಿದ್ದಂತ ರಿಪೋರ್ಟ್ ನಾನು ಈಗ ನಿಮ್ಗೆ ಎಕ್ಸಾಂಪಲ್ ಕೊಡ್ತಿರೋದು. 2015-20ರಲ್ಲಿ ಕಾರ್ಪೊರೇಟರ್ಗಳನ್ನೆಲ್ಲ ಸರ್ವೆ ಮಾಡಿದಾಗ ಸರಿ ಸುಮಾರು 10,930 ಅಷ್ಟು ಕೋಟಿನ ಇವರು ಕೆಲಸಗಳನ್ನ ಮಾಡಿಸಿದ್ದಾರೆ BBMP ವ್ಯಾಪ್ತಿಯಲ್ಲಿ. ಆ ವ್ಯಾಪ್ತಿಯಲ್ಲಿ KRIDLಗೆ ಸರಿ ಸುಮಾರು 54% ಹೋಗಿದೆ. ಅಂದ್ರೆ ಯಾವ ನ್ಯಾಯಬದ್ಧವಾಗಿ ಟ್ರಾನ್ಸ್ಪರೆನ್ಸಿಯಿಂದ ಪ್ರಾಜೆಕ್ಟ್ಸ್ ಗಳನ್ನ ಮಾಡಿದ್ದಾರೆ ಅನ್ನೋದು ಇದ್ರಲ್ಲೇ ನಮಗೆ ಗೊತ್ತಾಗುತ್ತೆ. ಒಂದ್ ನಿಮಿಷ, ಅದರಲ್ಲಿ ಎಲ್ಲಾ ಕಾರ್ಪೊರೇಟರ್ಸ್ ಗಳು ಇನ್ವಾಲ್ವ್ ಆಗಿದ್ದಾರೆ. ಆಯ್ತಾ? 54% KRIDL ಅಂತ ಅಂದ್ರೆ KRIDL ಅಂದ್ರೆ ಅವ್ರಿಗೆ ಯಾರಿಗೆ ಇಷ್ಟ ಬೇಕೋ ಪಾಪ ಅವ್ರ ಬೆಂಬಲಿಗರು ಇರ್ತಾರೆ, ಕಾರ್ಪೊರೇಟರ್ ಆಗತ್ತೆ, MLA ಬೆಂಬಲಿಗರು, ಅವ್ರಿಗೆಲ್ಲ ಪ್ರಾಜೆಕ್ಟ್ ಗಳು ಕೊಡೋದು, ಅವ್ರ ಜಾಬ್ ತುಂಬಿಸ್ಕೊಳ್ಳೋದು. 2020 ಕಾರ್ಪೊರೇಟರ್ ಅವಧಿ ಮುಗಿತಾ, 20ರಿಂದ ಚುನಾವಣೆ ಇಲ್ಲ. 5 ವರ್ಷ ಆಯ್ತು, ನಮ್ಗೆ ಯಾರು ಕೇಳೋರಿಲ್ಲ ನಮ್ ಸಮಸ್ಯೆನ. ಪಾಪ ನಾನೀಗ ಮಲ್ಲೇಶ್ವರಂ ನನ್ನ ವ್ಯಾಪ್ತಿ ಬರೋದು ಗಾಂಧಿನಗರಕ್ಕೆ.
ನನ್ನ ರೋಡ್ ಗುಂಡಿ ಹೋಗ್ಬಿಟ್ಟಿದೆ. ಉದಾಹರಣೆ, ಇತ್ತೀಚೆಗೆ ನಿರಂಜನ್ ತೀರೋದ್ರು ಗೇಟ್ ಬಿದ್ದು, ಇದೇ ಮಲ್ಲೇಶ್ವರಂ ಪಾರ್ಕ್ ಅಲ್ಲಿ. ಆ ಸಮಸ್ಯೆನ ನಾನೇ ಖುದ್ದಾಗಿ ಅದ್ರದ್ದು ದಾಖಲೆ ಸಮೇತ ಕೇಸ್ ಫೈಲ್ ಮಾಡಿಸಿದ್ದು. ಆ ಪಾರ್ಕ್ಗೆ 1,65,00,000 ಮಾಡಿದ್ದಾರೆ. ಜಸ್ಟ್ ಪ್ಲೇ ಗ್ರೌಂಡ್ ಅಂದ್ರೆ 3 ಬಾರಿ ಟೆಂಡರ್. ಸೊ ಈ ರೀತಿ ಕಾರ್ಪೊರೇಟರ್ಗಳು ನುಂಗು ನೀರು ಕುಡಿದ್ಮೇಲೆ ಈಗ MLA ಹತ್ರ ನಾವು ಹೋಗ್ಬೇಕಲ್ವಾ? ಹೋದ್ರೆ ಪಾಪ ನಮ್ಮ MLA ಬಂದು ಆರೋಗ್ಯ ಸಚಿವರು ಬೇರೆ ಯಾವ ಹಾಸ್ಪಿಟಲ್ ಇರ್ತಾರೋ ನಮಗೆ ಗೊತ್ತಿಲ್ಲ, ಹೋಗ್ಬಿಟ್ಟು ಸಮಸ್ಯೆ ಇದೆ ಅಂದ್ರೆ ಅವ್ರು ಕೇಳ್ತಾರ? ಈಗ MLAಗಳಿಗೆ ಏನ್ ಬಂದಿದೆ ಅಂದ್ರೆ ಎಲೆಕ್ಷನ್ ಮಾಡ್ಬೇಕು 3 ಪಕ್ಷದ ನಾಯಕರಿಗೆ ಮಾಡೋ ಉದ್ದೇಶ ಇಲ್ಲ. ಯಾಕಂದ್ರೆ ಇಲ್ಲ ಸರ್, ನಾವು ಅಧಿಕಾರದಲ್ಲಿ ಇಲ್ಲ, ಅದಕ್ಕೆ ಮಾತಾಡ್ತಿರೋದು. ಅಧಿಕಾರಿಗಳಿಲ್ಲ, ಕೇಳಿಸ್ಕೊಳ್ಳಿ. ನಾನ್ ಹೇಳೋದು ಎಲೆಕ್ಷನ್ ಮಾಡೋ ಇಚ್ಛೆ ಇಲ್ಲ 2 ಪಕ್ಷಗಳಿಗೆ. ಒಂದು ಅವ್ರ ಅವಧಿಯಲ್ಲೂ ಮುನ್ನುಡಿದ್ರು. ಏನು ಅಂತ ಹೇಳಿದ್ರೆ ಅನುದಾನಗಳು ಬಂದ್ರೆ ಪಾಪ ಕಾರ್ಪೊರೇಟರ್ಗಳು ಯಾಕೆ ತಿನ್ಬೇಕು? MLAಗಳು ನಾವೇ ದೋಚ್ಕೊಳ್ಳೋಣ, ಡೈರೆಕ್ಟ್ ಆಗಿ ನಾವೇ ದೋಚ್ಕೊಳ್ಳೋಣ. ಬರುವಂತ 70-100 ಕೋಟಿ ಹತ್ತತ್ರ ಬರುತ್ತೆ 5 ವರ್ಷಕ್ಕೆ. ಯಾಕೆ ನಾವೇ ದಬ್ಬಾಕೊಂಡ್ರೆ ಆಯ್ತಾ? ನಾವು ಕೇವಲ ಚರ್ಚೆ ಮಾಡ್ತಾ ಇರೋದು ಅಲ್ಲಿ ಗುಂಡಿದೆ ಇಲ್ಲಿ ಗುಂಡಿದೆ ಅಂತ ಮಾತ್ರ ಅಲ್ಲ, ಅದನ್ನ ಮುಚ್ಚೋಕೆ ಪರಿಹಾರ ಏನಾಗ್ಬೇಕು ಅಂತ ಹೇಳಿ. ಹಾಗಾಗಿ ಇಲ್ಲಿನ ಸ್ಥಳೀಯರಿದ್ದಾರೆ, ಎಕ್ಸಾಕ್ಟ್ಲಿ ಯಾವ ರಸ್ತೆ ಸರಿ ಇಲ್ಲ, ಎಲ್ಲಿ ಗುಂಡಿದೆ ಅದನ್ನ ಹೇಳ್ತಾರೆ. ಅದಕ್ಕೆ ಈ 3 ರಾಜಕೀಯ ಪಕ್ಷದ ಪ್ರತಿನಿಧಿಗಳಿದ್ದಾರೆ. ನೀವು ಸರ್ಕಾರದವರಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ಹೊಣೆಗಾರಿಕೆ ಇರೋದ್ರಿಂದ ಈ ಸಮಸ್ಯೆಯನ್ನ ಕೇಳಿಸ್ಕೊಳ್ಬೇಕು, ನಿಮ್ಮ ನಾಯಕರಿಗೆ ಮುಟ್ಟಿಸಬೇಕು ಅನ್ನೋ ಭರವಸೆಯೊಂದಿಗೆ ಸಮಸ್ಯೆ ಮಾತ್ರ ಹೇಳಬೇಕು. ದೇವೇ ಪಾರ್ಕ್, ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್ ಕೆಳಗೆ ಹೋಟ್ಲ್ ಇದೆ, ಸವಿಸಾಗರ್ 2 ಸೈಡು ಪಾರ್ಕಿಂಗ್ ಮಾಡ್ತಾರೆ ಮೇಡಮ್. ಓಡಾಡಕ್ಕಾಗಲ್ಲ, ವಯಸ್ಸಾದವರಿಗೆಲ್ಲ ತುಂಬಾ ಕಷ್ಟ. ಆ ಕಂಪ್ಲೇಂಟ್ 10 ಸತಿ ಮಾಡಿದೀವಿ ಮೇಡಮ್ ಪೊಲೀಸ್ ಸ್ಟೇಷನ್ಗೆ, ಆನ್ಲೈನ್ ಅಲ್ಲೂ ಮಾಡಿದ್ವಿ ಕಮಿಷನರ್ಗೆ. ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ತೆಗಿಬೇಡಿ ಇರ್ಲಿ ಅಂತ ಹೇಳ್ಯಾರೆ ಅಂತಾರೆ ಮೇಡಮ್. ಪಾರ್ಕಿಂಗ್ ಕ್ಲಿಯರ್ ಮಾಡಿಸ್ಕೊಡಿ ಮೇಡಮ್. ನಮ್ದಲ್ಲಿ ನಾಯಕ್ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ಇದೆ, ಆ ರೋಡ್ ಫುಲ್ ಗುಂಡಿ ಮೇಡಮ್, ಯಾರು ಓಡಾಡಕ್ಕಾಗ್ತಾ ಇಲ್ಲ. ಸ್ಕೂಲ್ ಮಕ್ಕಳು ವ್ಯವಸ್ಥೆ ಇಲ್ಲ. ಸೊ ಅದರಿಂದ ದಯವಿಟ್ಟು, ಆಮೇಲೆ 2 ಕಡೆ ಲೈಟ್ ಹೋಗಿದೆ. ನಾನು 3 ದಿವಸದಿಂದ ಫೋನ್ ಮಾಡ್ತಾನೆ ಇದ್ದೀನಿ. ಹಾಗೂ ಅಲ್ಲಿ ಆ ರೋಡ್ 5ನೇ ಕ್ರಾಸ್ ಮೇಡಮ್, ನಾಯಕ್ ಹಾಸ್ಪಿಟಲ್ ರೋಡ್ ಅಲ್ಲಿ ಖಂಡಿತ ಅದನ್ನ ರೆಡಿ ಮಾಡಬೇಕು. ನಾಯಕ್ ಹಾಸ್ಪಿಟಲ್ ರಸ್ತೆ ಗುಂಡಿ ಸಮಸ್ಯೆ ಸರಿ ಮಾಡಬೇಕು. ಆಮೇಲೆ ನಾವೀಗ ಯಾರ ಹತ್ರ ಹೋಗ್ಬೇಕು ಹೇಳ್ರಿ? ಮತ್ತಿಕೆರೆ ನೇತಾಜಿ ಸರ್ಕಲ್ ಅಲ್ಲಿ ಮಳೆ ಬಂದ್ರೆ ತುಂಬೋಗುತ್ತೆ ಗುಂಡಿಗಳು, ಅಲ್ಲಿ ಸ್ಮೆಲ್ಲು ಮತ್ತೆ ಓಡಾಡಕ್ಕೂ ಆಗೋದಿಲ್ಲ. ಅದ್ರದ್ದೊಂದು ವ್ಯವಸ್ಥೆ ಅವಾಗಿಂದ ನಾವು ಕೇಳ್ತಾ ಇದೀವಿ, ಅದೊಂದೇನು ಮಾಡ್ತಾ ಇಲ್ಲ. ರೈಲ್ವೆ ಪ್ಯಾರಲೆ ರೋಡ್ ಅಲ್ಲಿ ಗುಂಡಿಗಳೆಲ್ಲ ತೆಗ್ದಿದ್ದಾರೆ. ಅಲ್ಲಿ ಎಷ್ಟೋ ಜನ ಬೆಳೆದಿದ್ದಾರೆ, ಎಷ್ಟು ಹೇಳಿದ್ರು ಕಂಪ್ಲೇಂಟ್ ಮಾಡಿ ಮಾಡಲ್ಲ. ಅದೊಂದು ಮತ್ತೆ ರಾಮಮೋಹನ್ಪುರ 2nd ಕ್ರಾಸ್ ಅಲ್ಲಿ ಅಲ್ಲೆಲ್ಲ ರಾಮಮೋಹನ್ಪುರ ಪೂರ್ತಿ ವಿಧಾನಸೌಧದಲ್ಲಿ ಅಸೆಂಬ್ಲಿ ನಡೀತಾ ಇತ್ತು. ಅಸೆಂಬ್ಲಿ ನಡೆದಿದ್ದು 15 ದಿವಸನೂ ಬರೀ ಹಿಂದುತ್ವದ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿದ್ರು ಹೊರತು ಮಲ್ಲೇಶ್ವರಮಲ್ಲಾಗ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗ್ಲಿ ಯಾವ ಡೆವಲಪ್ಮೆಂಟ್ ಆಗಬೇಕು, ಏನ್ ಜನಗಳಿಗೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರು ಚರ್ಚೆ ಮಾಡಲಿಲ್ಲ. ಫಸ್ಟ್ ಅವ್ರ ವಿರೋಧ ಪಕ್ಷದವ್ರಿಗೆ ಏನು ಆಗಿದೆ ಅದನ್ನ ಚರ್ಚೆ ಮಾಡೋದಕ್ಕೆ ಹೇಳಿ. ಹಿಂದುತ್ವ ಜೊತೆ ಗುಂಡಿ ಕೂಡ ಮುಚ್ಚಿ ಅಂತೀರ? ಅದನ್ನು ಮುಚ್ಚಿ, ಅದನ್ನು ಮಾಡಿ, ಹಿಂದುತ್ವನೂ ಬೇಕು ಗುಂಡಿನೂ ಬೇಕು. ಬರೀ ಮದ್ದೂರಲ್ಲ, ಸ್ವಲ್ಪ ನಮ್ಮ ಮಲ್ಲೇಶ್ವರಂ ಬಗ್ಗೆನೂ ಗಮನ ಕೊಡಿ. ಎಲೆಕ್ಟ್ರಿಕ್ ಪೋಲ್ಸ್ ನೀವು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಇನ್ನೇನು ಬಿದ್ದೋಗೋ ಸ್ಟೇಜ್ ಅಲ್ಲಿ ಇದೆ. ಸುಮಾರು ಮತ್ತಿಕೆರೆ ಆಗ್ಲಿ, ಅರಮನೆ ನಗರ ಆಗ್ಲಿ, ಎಲ್ಲ ಎಲೆಕ್ಟ್ರಿಕ್ ಪೋಲ್ಸ್ ನೋಡಿದ್ರೆ ತುಂಬಾ ಹಳೇದು. ಯಾವತ್ತು ಯಾರ ಮೇಲೆ ಬೀಳುತ್ತೋ ಗೊತ್ತಾಗಲ್ಲ. ಅದ್ರ ಜೊತೆಲಿ ಕೇಬಲ್ ವೈರ್ಸ್ ಗಳು ಸುಮಾರು, ಆಮೇಲೆ ಅಂಡರ್ ಗ್ರೌಂಡ್ ಕೇಬಲಿಂಗ್ ಎಲ್ಲಂದ್ರೆ ಅಲ್ಲಿ ಆಗದಿದ್ದಾರೆ. ಶಾಸಕರು ಅದನ್ನ ಪರ್ಮಿಷನ್ ಕೊಡಲ್ಲ ಅಂತಾರೆ. ಇಂಡೈರೆಕ್ಟ್ ಆಗಿ ಅವ್ರ ಚೇಲಾಗಳು ಅದಕ್ಕೆ ಅವ್ರ ಹತ್ರ ದುಡ್ಡುಗಳು ಇಸ್ಕೊಂಡು ಅವ್ರ ಹತ್ರ ಅಂಡರ್ ಗ್ರೌಂಡ್ ಕೇಬಲಿಂಗ್ ವರ್ಕ್ ಮಾಡಿಸ್ಕೊಂಡು ಈ ರೀತಿ ಎಲ್ಲಂದ್ರೆ ಅಲ್ಲಿ ಈ ತರ ಆಗ್ತಾ ಇದೆ. ಈ ಸಮಸ್ಯೆ ಫಸ್ಟ್ ಬಗೆಹರಿಬೇಕು. ಗುಟ್ಟಳ್ಳಿ ಸರ್ಕಲ್ ಅಲ್ಲಿ ಆ ಸ್ಕೂಲ್ ಹತ್ರ ಎಷ್ಟೋ ಸಲ ನಾವು ಕಂಪ್ಲೇಂಟ್ ಮಾಡಿದೀವಿ. ವೆಹಿಕಲ್ಸ್ ನ ಪಾರ್ಕಿಂಗ್ ಮಾಡ್ಬಿಡ್ತಾರೆ, ತೆಗೆಯೋದಿಲ್ಲ. ಅಲ್ಲಿ ಹೇಳಿ ನಮ್ಗಂತೂ ಸಾಕಾಗೋಯ್ತು. ಫುಲ್ಲು ಜಾಮ್ ಆಗತ್ತೆ. ಮತ್ತೆ ಆ ರೋಡ್ ಬೇರೆ ಹಗದಿ ಎಲ್ಲ ಫುಲ್ಲು ಹಾಳು ಮಾಡಿದ್ದಾರೆ. ಯಾರು ಈಗ ಮಕ್ಕಳು ಹೆಣ್ಮಕ್ಳು ಯಾರೇ ಹೋಗಕ್ಕೂ ಆಗ್ತಾ ಇಲ್ಲ. ಗುಟ್ಟಳ್ಳಿ ಹೆರಿಗೆ ಹಾಸ್ಪಿಟಲ್ ಲಾಕ್ಡೌನ್ ಇಂದ ಹೆರಿಗೆ ಸ್ಟಾಪ್ ಮಾಡಿದ್ರೆ, ಟೈಪ್ ರಾಜರು ಕಾಲದಲ್ಲಿ ಕಟ್ಕೊಟ್ಟಿದ್ದು ಇದುವರೆಗೆ ಹೆರಿಗೆನೆ ಸ್ಟಾಪ್ ಮಾಡಿದ್ರೆ, ಫ್ಯಾಮಿಲಿ ಮೇಲೆ ಮಾಡಿದ್ರೆ ಅದೊಂದು ನಿಮ್ಗೆ ಪುಣ್ಯ ಬರ್ತಿದೆ ಮೇಡಮ್. ಅಧಿಕಾರಿಗಳು ತುಂಬಾ ವರ್ಷದಿಂದ ಇಲ್ಲೇ ಜಾಂಡ ಹೂಡ್ಬಿಟ್ಟಿದ್ದಾರೆ. ನಾವು ಕಾಂಗ್ರೆಸ್ ಅವರು ಆಗ್ಲಿ ಅಥವಾ ಜನಸಾಮಾನ್ಯರು ಹೋಗಿ ಏನಾದ್ರೂ ಒಂದು ಸಮಸ್ಯೆ ಹೇಳಿದ್ರೆ ಆ ಸಮಸ್ಯೆನ ತಗೊಳ್ಳೋದೇ ಇಲ್ಲ. ಬಿಜೆಪಿ ಅವರು ಹೇಳಿದ್ರೆ ಚಾಚು ತಪ್ಪದೆ ಮಾಡ್ತಾರೆ. ಅಧಿಕಾರಿಗಳನ್ನ ಫಸ್ಟ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕು. ಅಥವಾ ನೋಡಿ, ಈಗ ಕೆಲಸ ಮಾಡೋಂಗ್ ಮಾಡ್ಲಿ, ಟ್ರಾನ್ಸ್ಫರ್ ಮಾಡ್ಲಿಲ್ದೇ ಹೋದ್ರು ಕೆಲಸ ನಡೀತಾ ಇಲ್ಲ. ನೋಡಿ, ಈಗ ಶಿಲ್ಟ್ ಎತ್ತಾ ಇದ್ದಾರೆ, ಅರ್ಧಂಬರ್ಧ ಎತ್ತಾರೆ, ಸ್ವಲ್ಪ ಎತ್ತಾರೆ, ಇನ್ ಸ್ವಲ್ಪ ಹಂಗೆ ಬಿಟ್ಬಿಟ್ಟಿರ್ತಾರೆ. ಅದ್ರ ಬಗ್ಗೆ ಹೇಳಕ್ ಹೋದ್ರೆ ಅದನ್ನ ಗಮನನೇ ಹರಿಸಲ್ಲ. ಮಾಡ್ತಾರ ಬಿಡ್ರಿ. ಎತ್ತಿದ್ದನ್ನ ಎಲ್ಲ ಹಾಕ್ತಿದ್ದಾರೆ ಸರ್, ಎತ್ತಿದ ಶಿಲ್ಟ್ ಎಲ್ಲ ಹಾಕ್ತಿದ್ದಾರೆ, ಮತ್ತೆ ಅದಕ್ಕೆ ಹೋಗ್ತಾ ಇದೆ. ಆ ಶಿಲ್ಟ್ ಎತ್ತಿರೋದು ಮತ್ತೆ ಅದಕ್ಕೆ ಹೋಗ್ತಾ ಇದೆ. ಮತ್ತೆ ಲೈಟ್ ಸಮಸ್ಯೆ ತುಂಬಾ ಇದೆ, ಅದನ್ನು ಪರಿಹಾರ ಮಾಡ್ತಿಲ್ಲ. ಸ್ವಲ್ಪ ಗಮನ ಮೇಡಮ್. ಪಾತೋಲ್ ಮ್ಯಾಪಿಂಗ್ ಆಪ್ ಅಂತ ಅವರೇ ಒಂದು ಕ್ರಿಯೇಟ್ ಮಾಡ್ಬಿಟ್ಟು ಒಂದು ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂತ ಒಂದು ವಾರ್ಡ್ ವೈಸ್ ಮಾಡಿದ್ರೆ ಇದಕ್ಕೆ ಪರಿಹಾರ ಆಗತ್ತೆ ಮೇಡಮ್. ಇದಕ್ಕೆ ಇವರು ಬಂದ್ಬಿಟ್ಟು ಪ್ಯಾಚ್ ವರ್ಕ್ ಅಂತ ಮಾಡ್ಬಿಟ್ಟು ಮಳೆ ಬಂದಾಗ ಹಾಕಿದ್ರೆ ಅದು ಹಾಕದೇ ಬೇಡ ಮೇಡಮ್. ಅದ್ರ ಬದಲು ಇವ್ರು ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂತ ಮಾಡ್ಬಿಟ್ಟು
ಒಂದು ಶಾಶ್ವತ ಪರಿಹಾರ ತರ ಮಾಡಿದ್ರೆ ಎಲ್ಲಾ ರೋಡ್ ಪಾತ್ವಲ್ಸ್ಗಳು ಹೋಗುತ್ತೆ ಮೇಡಮ್, ನಾನು ಈ ಕ್ಷೇತ್ರದ MLA ಗೆ ನೇರವಾಗಿ ಕೇಳ್ತೀನಿ, ನೀವು ಶಾಸಕರಾಗಿರ್ರಿ, ಗುತ್ತಿಗೆದಾರರಾಗ್ಬಿಡ್ರಿ. ಗುತ್ತಿಗೆದಾರರಾಗಿ ಶಾಸಕರಾದ್ರೆ ನೀವು ಇರೋ ಮಲ್ಲೇಶ್ವರಂನ ಈಗ ಆಲ್ರೆಡಿ ಹಾಳು ಮಾಡ್ಬಿಟ್ಟಿದ್ದೀರಾ, ಇನ್ನೂ ಹಾಳು ಮಾಡ್ತೀರಾ. ಮುಂದಿನ ದಿನಗಳಲ್ಲಾದ್ರೂ ಯೋಚನೆ ಮಾಡಿ. ನಿಮ್ ಕುಟುಂಬಕ್ಕೋಸ್ಕರ ಇಲ್ಲಿ ಮಲ್ಲೇಶ್ವರಂ ಅವ್ರು ವೋಟ್ ಮಾಡಿಲ್ಲ, ಜನತೆಗೋಸ್ಕರ ವೋಟ್ ಮಾಡಿರೋದು. ಜನತೆ ಯಾವ ಲೆವೆಲ್ ಅಲ್ಲಿ ಇವತ್ತು ಒಂದು ಆರೋಗ್ಯದ ವಿದ್ಯಾವಂತರದಾಗ್ಲಿ ತುಂಬಾ ಸಮಸ್ಯೆಗಳಿದೆ. ಇದ್ರ ಬಗ್ಗೆ ಗಮನ ಹರಿಸದೇ ಇರತಕ್ಕಂಥ ಏಕೈಕ MLA ಅಂದ್ರೆ ಮಲ್ಲೇಶ್ವರಂ MLA. ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ, ಏನು ಅಂದ್ರೆ ತಾರತಮ್ಯ ಮಾಡಿದಿರಾ ಬಿಜೆಪಿ ಶಾಸಕರು ಇರೋ ಕಡೆನೂ ಹೆಚ್ಚಾಗಿ ಅನುದಾನ ಬಿಡುಗಡೆ ಮಾಡಿ, ಅಭಿವೃದ್ಧಿ ಆಗ್ಲಿ. ಸಮಸ್ಯೆ ಏನು ಅಂದ್ರೆ ಎಲ್ಲಾರ್ಗು ಮೇಡಮ್, ಯಾರೇ ಈಗ ನಾವು ಒಬ್ರು ಒಂದು ಪಕ್ಷದ ಕಾರ್ಯಕರ್ತರಾಗ್ಲಿ, ಬಿಜೆಪಿ ಕಾರ್ಯಕರ್ತರಾಗ್ಲಿ, ಆಪ್ ಕಾರ್ಯಕರ್ತರಾಗ್ಲಿ, ಕಾಂಗ್ರೆಸ್ ಏನ್ ಬೇಕಾಗಿರೋದು ಅವ್ರು ಸ್ಥಳೀಯವಾಗಿ ಏನ್ ಬೇಕಾದ್ರೆ ಅಭಿವೃದ್ಧಿ ಬೇಕಾಗಿರೋದಷ್ಟೇ. ಇದ್ರಲ್ಲಿ ಸುಮ್ನೆ ಗಲಾಟಿ ಆಗುವಂತ ವಿಷಯ ಏನು ಇಲ್ಲ. ಅಭಿವೃದ್ಧಿ ಆಗ್ತಾ ಇಲ್ಲ. ಈಗ 2 ವರ್ಷದ ಈಚೆಗೆ ಬರೇ ಬೊಗಳೆ ಮಾತುಗಳು ಹೇಳ್ತಾ ಹೊರತು ಅಭಿವೃದ್ಧಿ ಒಂದು ಚೂರು ಆಗಿಲ್ಲ. ಅಭಿವೃದ್ಧಿ ಆಗಿರೋದಕ್ಕೆ ಏನ್ ಮಾಡಬೇಕು, ನೀವು ಒಂದು ಸಲಹೆ ಮಾಡಿ, ಮಾತು ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡಿ ಅಂತೀರಾ? ಕೆಲಸ ಜಾಸ್ತಿ ಮಾಡಿ. ಮೇಡಮ್, ಇದು ಗ್ಯಾರಂಟಿ ಸರ್ಕಾರ ಅಲ್ಲ, ಇದು ಗುಂಡಿ ಸರ್ಕಾರ. ಮಲ್ಲೇಶ್ವರಂ ಅಲ್ಲಿ ಅಶ್ವಥ್ ನಾರಾಯಣ್ ಮಾಡಿರೋ ಕೆಲಸ ಯಾರು ಮಾಡಿಲ್ಲ. ಬೆಂಗಳೂರಲ್ಲಿ ಯಾವ MLAನು. ಆಡೋ ಮಲ್ಲೇಶ್ವರ, ಓದು ಮಲ್ಲೇಶ್ವರ, ಆರೋಗ್ಯ ಮಲ್ಲೇಶ್ವರ, ಬನ್ನಿ ಪ್ರತಿ ಒಂದು ವಾರ್ಡಲ್ಲೂ ನಮ್ಮ ಕ್ಲಿನಿಕ್ ಅನ್ನೋ ಇದೆ. ಎಲ್ಲಾ ತರ ಟ್ರೀಟ್ಮೆಂಟ್ ಇದೆ ಮೇಡಮ್. ಪ್ರತಿ ಒಬ್ರು ಬಂದು ಎಕ್ಸ್ರೇ ಮಾಡಿಸ್ಕೋಬಹುದು, ಸ್ಕ್ಯಾನ್ ಮಾಡಿಸ್ಕೋಬಹುದು. ಇವಾಗ ನೆಕ್ಸ್ಟ್ ಲಿವರ್, ಕೊಲೆಸ್ಟ್ರಾಲ್ ಎಲ್ಲಾ ಟೆಸ್ಟ್ ಮಾಡಿಸ್ಕೋಬಹುದು. ಪ್ರತಿ ಒಂದು ಅಶ್ವಥ್ ನಾರಾಯಣ್ ಗುತ್ತಿಗೆದಾರ ಅಂತ ಹೇಳಿದಾರಲ್ಲ, ಗುತ್ತಿಗೆದಾರ ಅಲ್ಲ ಅವರು ಪ್ರತಿಯೊಬ್ಬ ಕಾರ್ಯಕರ್ತನು ಗುರುತಿಸ್ಕೊಂಡು ಪ್ರತಿಯೊಬ್ಬ ಸಾಮಾನ್ಯ ಮನೆಗೂ ಮನೆ ಮಗನ್ ತರ ಇದ್ದಾರೆ ಅಶ್ವಥ್ ನಾರಾಯಣ್ ಅವರು. ನಮ್ ಸಮಸ್ಯೆ ಇರೋದು ಸರ್ಕಾರಿ ಖಜಾನೆಯಲ್ಲಿ ದುಡ್ಡೇ ಇಲ್ಲ, ಎಲ್ಲಾ ಖಾಲಿ ಮಾಡ್ಕೊಂಡು ಕೂತಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳು ಅನುದಾನ ಕೊಡುವಾಗಲೂ ಬಿಜೆಪಿ ಕಾಂಗ್ರೆಸ್ ಅಂತ ನೋಡಿ ಕೊಡ್ತಾ ಇದ್ದಾರೆ. ಇದು ಮಾಡಬಾರದು. ತಾರತಮ್ಯ ಬೇಡ. ಮೇಡಮ್, ಈಗ ಗುಂಡಿ ಮುಚ್ಚೋ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀರಾ. ಇವತ್ತು ನಿನ್ನೆ ಪೇಪರ್ಗಳಲ್ಲಿ ನೀವು ನೋಡಿದೀರಾ, ಫಾರಿನ್ ಕಂಪನೀಸ್ ಎಲ್ಲ ಬೆಂಗಳೂರು ಬಿಟ್ಟು ಹೋಗ್ತೀನಿ ಅಂತ ಇದ್ದಾರೆ. ಹಿಂದೆ SM ಕೃಷ್ಣ ಅವರೇ ಈ ಒಂದು ಬೆಂಗಳೂರಿಗೆ ರೂಪರೇಷ ಕೊಟ್ಟರು. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕಂಪನಿ ಬರೋದು, ಬೆಂಗಳೂರು ಅಭಿವೃದ್ಧಿ ಆಗೋದು. ಇವತ್ತು ನಾನು ಒಂದು ಮನೆ ಕಟ್ಬಿಟ್ಟು 4 ಜನ ಬಾಡಿಗೆ ಬರ್ಬೇಕಂದ್ರೆ ಹೊರಗಡೆ ಅವ್ರು ಬಂದಿದ್ದಾರೆ, ವಾಸ ಇದ್ದಾರೆ. ಎಲ್ಲಾ ಕಾರಣ ಅವತ್ತಿನ SM ಕೃಷ್ಣ ಅವ್ರ ಸರ್ಕಾರ ಮಾಡಿದ್ದಂತ ಒಂದು ಇದು ತಗೊಂಡ್ರಲ್ಲ, ಏನ್ ಹೇಳಿ, ಏನೋ ಒಂದ್ ನಿಮಿಷ ಮಾತಾಡ್ತೀನಿ, ನೀನ್ ಮಾತಾಡೋಣ ಇಲ್ಲ, ಸುಮ್ಮನೆ ಇರ್ಬೇಕಲ್ವಾ. ಇದು ಏನಾಗಿದೆ ಅಂದ್ರೆ ಇವತ್ತು ಫಾರಿನ್ ಕಂಪನೀಸ್ ಬೆಂಗಳೂರು ಬಿಟ್ಟು ಹೋಗ್ತೀನಿ ಅಂತ ಇದ್ದಾರೆ. ಅದ್ ಬಿಟ್ಟು ಬಹಳಷ್ಟು ಲಾಸ್ ಬೆಂಗಳೂರಿಗೆ. ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ತಾನೆ ಇದ್ದಾರೆ, ನಾವ್ ಮಾಡ್ತೀರಿ, ಮುಚ್ಚಿಸ್ತೀರಿ, ಗುಂಡಿ ಮುಚ್ಚಿಸ್ತೀರಿ ಎಲ್ಲ ಅಂತ ಫಾರಿನ್ ಕಂಪನಿಗೆ. ಎಲ್ಲಾ ಕಂಪನಿಗೂ ಆಶ್ವಾಸನೆಗಳು ಕೊಡ್ತಾರೆ. ಆಶ್ವಾಸನೆಗಳು ಕೊಡೋದಕ್ಕಿಂತ ಫಸ್ಟ್ ಬಂದು ಅವ್ರ ರಸ್ತೆನಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ಲಿ, ಅವಾಗ ಅವ್ರಿಗೆ ಗೊತ್ತಾಗ್ತದೆ. ಒಂದು. ಎರಡನೇದು, ಇವತ್ತು ಎಲ್ಲಾರು ಇಲ್ಲಿದ್ದಾರೆ. ಒಂದು ವಾರದ ಹಿಂದೆ 1 ಲಕ್ಷ ರೂಪಾಯಿಗೆ 1 ಕೋಟಿ ರೂಪಾಯಿ ಮನೆ ತಗೊಂಡ್ರೆ 1 ಲಕ್ಷ ರೂಪಾಯಿ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದೆ. ಯಾರಿಗಾರ ಗೊತ್ತಾ ಮೇಡಮ್ ಇದು? ಇದು ಇವಾಗ ಲೋಕಲ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ನಾವು ಒಂದು 6 ತಿಂಗಳೊಳಗೆ BBMP ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರು. ಇವಾಗ 2.5 ವರ್ಷ ಮೇಲಾಗ್ತಾ ಇದೆ. ಎಲೆಕ್ಷನ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೆಲಸ ಮಾಡಿದಿರ 4 ಟರ್ಮ್ ಗೆಲ್ತಾರ. ಅಷ್ಟು ನೀಟಾಗಿ ಕೆಲಸ ಮಾಡೋರೆ. ಅನುದಾನ ಕೊಡ್ತಾ ಇಲ್ಲ ಅವ್ರಿಗೆ. ಕೊಟ್ರೆ ಇನ್ನ ಚೆನ್ನಾಗಿ ಮಾಡ್ತಾರೆ. ಮೇಡಮ್, ಇವಾಗ ಏನಂತ ಹೇಳಿದ್ರೆ ರಾಜ್ಯ ಸರ್ಕಾರ ಅಧಿಕಾರಿಗಳ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋದ್ರಲ್ಲಿ ವಿಫಲ ಆಗಿದೆ ಮೇಡಮ್. ಅವ್ರ ವೈಫಲ್ಯನ ಏನಂತ ಹೇಳಿದ್ರೆ ತೋರಿಸ್ಕೊಳ್ಳಕ್ ಆಗ್ದಿರಂಗೆ, ನಿಂತ್ಕೊಳಕ್ ಆಗ್ದಿರಂಗೆ ಏನ್ ಮಾಡ್ತಾರೆ, ಅನುದಾನ ಕೇಳಕ್ ಹೋದಾಗ ಏನ್ ಮಾಡ್ತಾರೆ, ಯಾವ್ದೇ ಆಗ್ಲಿ ಶಾಸಕರಿಗೆ ಆಗ್ಲಿ ಇಲ್ಲ ಯಾವ್ದಾದ್ರು ಒಂದು ಕುಂದುಕೊರತೆ ಬಗ್ಗೆ ಮಾತಾಡಕ್ಕೆ ಅಂತ ಹೋದಾಗ ಧಮಕಿ ಹಾಕ್ತಾರೆ, ಧಮಕಿಗಳಾಗ್ತಾರೆ, ಏನು ಹಂಗೆ ಅಂತ ಮಾತಾಡಕ್ ಶುರು ಮಾಡ್ತಾರೆ. ಆದ್ರೆ ಇವತ್ತು ಏನು ಈ ಭಾಗದ ಶಾಸಕರಿದ್ದಾರೆ, ಮಲ್ಲೇಶ್ವರಂ ಶಾಸಕರು, ಯಾವುದೇ ಒಂದು ಯೋಜನೆ ಇರಲಿ, ಸೆಂಟ್ರಲ್ ಇಂದ ಬಂದಿರ್ಲಿ ಯೋಜನೆ, ಅದೇನಾದ್ರೂ ರಾಜ್ಯ ಸರ್ಕಾರದ ಯೋಜನೆನೇ ಆಗಿರ್ಲಿ, ಅದನ್ನ ಮಲ್ಲೇಶ್ವರಂನಲ್ಲಿ ಅನುಷ್ಠಾನ ಮಾಡೋದ್ರಲ್ಲಿ ಅವ್ರದ್ದು ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ. ಜನರಿಗೆ ಪ್ರತಿಯೊಂದು ದಾಸರಹಳ್ಳಿನಲ್ಲಿ ಯಾವುದೇ ಕೆಲಸ ಆಗಿಲ್ಲ. ಲಗ್ಗೆರೆನಲ್ಲಿ ಯಾವುದೋ ಒಂದು ಮೋರಿನೂ ಕ್ಲೀನ್ ಮಾಡಿಲ್ಲ. ಅಲ್ಲಿ ತಿರುಗಾಡಕ್ಕೂ ಇಂಡಸ್ಟ್ರಿಯಲ್ ಏರಿಯಾ ಸರ್, ಬಟ್ ರಸ್ತೆನೇ ಸರಿ ಇಲ್ಲ ಅಂತ. ಸರಿ ಇಲ್ಲ. ಒಂದು ಗುಂಡಿ ಹೋದ್ರೆ ಬೀಳೋದೇ ಅಲ್ಲಿ. ಅಲ್ಲಿ MLAಗಳು ಏನ್ ಮಾಡ್ತಾರೆ, ಲಗ್ಗೆರೆಯಲ್ಲಿ ಏನ್ ಮಾಡ್ತಾವ್ರೆ. ಲಗ್ಗೆರೆನಲ್ಲಂತೂ ಒಂದು ಮೋರಿ ಕ್ಲೀನ್ ಮಾಡಿಲ್ಲ. ಅಲ್ಲಿ ಜನ ಹೆಂಗೆ ವಾಸ ಮಾಡೋದು? ಒಂದು ಗುಂಡಿನೂ ಮುಚ್ಚಿಲ್ಲ. ಲಗ್ಗೆರೆ ಆಗ್ಲಿ, ಪೀಣ್ಯ ಫಸ್ಟ್ ಸ್ಟೇಜ್ ಆಗ್ಲಿ, ಸೆಕೆಂಡ್ ಸ್ಟೇಜ್ ಆಗ್ಲಿ, ಒಂದು ಬಸ್ ಓಡಾಡಕ್ಕೂ ಸರಿಯಾಗಿ ಆಗಲ್ಲ. ಒಂದಷ್ಟು ಸಮಸ್ಯೆಗಳ ಪಟ್ಟಿ ಅಂತೂ ಇದೀಗ ಜನಪ್ರತಿನಿಧಿಗಳ ಮುಂದಿಡೋ ಪ್ರಯತ್ನ ಮಾಡಿದ್ದಾರೆ. ಲೆಟ್ ಅಸ್ ಸ್ಪೀಕ್ ಅಬೌಟ್ ಸೊಲ್ಯೂಷನ್. ಉಷಾ ಅವರೇ, ಬೆಂಗಳೂರು ಹಾಗೆ ನೋಡಿದ್ರೆ ಹೈಟೆಕ್ ಎಲ್ಲ ಫೆಸಿಲಿಟಿ ಇರುವಂತ ನಗರ, ಇಲ್ಲೇನೆ ಬೇಸಿಕ್ ಸಮಸ್ಯೆ ರಸ್ತೆ ಗುಂಡಿ ಪರಿಹಾರ ಸಿಗ್ತಿಲ್ಲ ಅಂತಂದ್ರೆ ಒಂದ್ ರೀತಿಲಿ ಅವಮಾನ, ನಾಚಿಕೆ ಎರಡೂ ಆಗ್ಬೇಕಾಗಿರೋದು. ಸೊಲ್ಯೂಷನ್ ಬೇಕೇ ಬೇಕು, ಕ್ವಿಕ್ ಆಗಿ ಕೂಡ ಬೇಕು. ಏನ್ ಮಾಡ್ಬೇಕು ಸರ್ಕಾರ? ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಆದಷ್ಟು ಬೇಗ ಏನು ನಾವು ಗುಂಡಿಗಳನ್ನ ಮುಚ್ತೀವಿ ಅಂತ ಸುಳ್ಳು ಭರವಸೆನೋ ಅಥವಾ ಪೇಪರ್ ಅಜೆಂಡಾನೋ ನಮ್ಗೆ ಗೊತ್ತಿಲ್ಲ.
ಮಾಡಿದಾರಲ್ಲ ಅದನ್ನ ಮಾಡಿ, ಅದಾದ ನಂತರ ಕೂಡಲೇ ಚುನಾವಣೆಯನ್ನ ನಡೆಸಿ ನಮ್ಮ ಅಳನ್ನ ಕೇಳೋದಿಕ್ಕೆ ಒಬ್ಬ ಪ್ರತಿನಿಧಿ ಅಂತ ಬರ್ತಾರೆ. ಸೊ ನಾನ್ ಹೇಳೋದು, ಮುಂದಿನ ದಿನಗಳಲ್ಲಿ ನಾವು ನಾಗರಿಕರು ಯಾರು ವೋಟ್ ಮಾಡ್ತೀವಿ, ಸಾಮಾನ್ಯರು, ದಯವಿಟ್ಟು ಮುಂದೆ ಬನ್ನಿ, ನೀವು ನಿಂತ್ಕೊಳ್ಳಿ ಚುನಾವಣೆಗೆ. ಇಂಥ ಭ್ರಷ್ಟರಿಗೆ ದಯವಿಟ್ಟು ಕೊಡಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಗಣೇಶ್ ಅವರೇ, MLA ಮಿಸ್ಸಿಂಗ್ ಇದ್ದಾರೆ, MP ಅಡ್ರೆಸ್ ಸಿಗ್ತಿಲ್ಲ. ಹೀಗಾಗಿ ನೀವು ಮಾಡಬೇಕಾಗಿರೋ ಕೆಲಸ ಮಲ್ಲೇಶ್ವರಂ ಗುಂಡಿ ನೋಡ್ಲಿಕ್ಕೆ ಅಶ್ವಥ್ ನಾರಾಯಣ ಅವರು ರಸ್ತೆಗೆ ಇಳಿಲೇಬೇಕು. ಈ ಮೆಸೇಜ್ ನೀವು ಪಾಸ್ ಮಾಡ್ಬೇಕು ಅವ್ರಿಗೆ. ನಾನು ಯಾತಕ್ಕೆ ಇವತ್ತು ಶಾಸಕರು ಮತ್ತೆ ಸರ್ಕಾರದ ಅಂತ ಹೇಳಿದ್ರೆ, ತಾವು ಆರಂಭದಲ್ಲಿ ಹೇಳಿದ್ರಲ್ಲ, ದಯವಿಟ್ಟು ಆಡಳಿತ ಚುರುಕುಗೊಳಿಸಿ, ಅಧಿಕಾರಿಗಳನ್ನ ಜವಾಬ್ದಾರಿ ಕೊಡಿ. ಸರ್ಕಾರದ ಎಷ್ಟು ರೋಲ್ ಇದೆಯೋ ಇಲ್ಲಿ ಅನುದಾನ ಕೊಡ್ಲಿಕ್ಕೆ, ಕೊಟ್ಟಿರೋ ಅನುದಾನ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲಿಗೆ ಹೋಗಿದೆ ಅದು ಇವಾಗ ತಿಳಿಸೋದು ಬಂದು ಲೋಕಲ್ ಅಧಿಕಾರಿಗಳು, ಶಾಸಕ ಹಾಗೂ MP ಅವರ ಇದು. ನಾವಿಲ್ಲಿ ಅಪೋಸಿಷನ್ ಅಲ್ಲಿ ಇದ್ರು, ನಾವಿಲ್ಲಿ ಇವಾಗ ರೂಲಿಂಗ್ ಪಾರ್ಟಿಲಿ ನಾವಿದ್ರು, ನಾವು ಮಲ್ಲೇಶ್ವರಂ ಅಲ್ಲಿ ಅಪೋಸಿಷನ್. ಇಲ್ಲಿ ಅಫಿಷಿಯಲ್ಸ್ ಬಂದು ಕಳೆದ 15 ವರ್ಷಗಳಿಂದ, ನನಗೆ ತಪ್ಪುಚ್ಚಾರಣೆ ಹೇಳಕ್ ಇಷ್ಟ ಇಲ್ಲ, ಇದು ಬೇರೆ ಅಕ್ಷರಗಳಲ್ಲಿ, ಇಲ್ಲಿ ಸೇರ್ಕೊಂಡಿರೋದ್ರಿಂದ ಇಲ್ಲಿ ಕೆಲಸಗಳು ಆಗೋದು ಕಮ್ಮಿ ಆಗಿದೆ. ಇದನ್ನ ನಾವು ಇವಾಗ ಸರ್ಕಾರದ ಗಮನಕ್ಕೂ ತಂದಿದ್ದೀವಿ. ಅದು ಏನು ಪ್ರಯತ್ನ ಮಾಡಬೇಕೋ ಮಾಡಿದ್ದೀವಿ. ನವೆಂಬರ್ ನಲ್ಲಿ ಇದೇ ಜಾಗದಲ್ಲಿ ಮತ್ತೆ ಡಿಬೇಟ್ ಮಾಡೋಣ. ರಿಪೋರ್ಟ್ ಕಾರ್ಡ್ ಕೈಯಲ್ಲಿ ಇಟ್ಕೊಂಡು ಬರಲಿ ಬಿಜೆಪಿ ಅವರು, ಕಾಂಗ್ರೆಸ್ನವರು. ಯಾರು ಭರವಸೆಯನ್ನ ಈಡೇರಿಸಿದ್ದಾರೆ, ಯಾರು ಕೇವಲ ಬಾಯಿ ಮಾತಿನ ಭರವಸೆಯಲ್ಲೇ ನಿಂತಿದ್ದಾರೆ, ಜನ ಡಿಸೈಡ್ ಮಾಡಲಿ. ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ. ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ